ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ 1 ನವೆಂಬರ್ 1956, ಆಪ್ಷನ್ 2 ನವೆಂಬರ್ 1953, ಆಪ್ಷನ್ 3 ನವೆಂಬರ್ 1954, ಆಪ್ಷನ್ 4 ನವೆಂಬರ್ 1957. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ನವೆಂಬರ್ 1956. ಪ್ರಶ್ನೆ ಸಂಖ್ಯೆ 2, ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ 1 ಬೆಳಗಾವಿ, ಆಪ್ಷನ್ 2 ಮೈಸೂರು, ಆಪ್ಷನ್ 3 ಬೆಂಗಳೂರು, ಆಪ್ಷನ್ 4 ಹುಬ್ಬಳ್ಳಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರು. ಪ್ರಶ್ನೆ ಸಂಖ್ಯೆ 3, ಕರ್ನಾಟಕದ ದೊಡ್ಡ ನಗರ ಯಾವುದು? ಆಪ್ಷನ್ 1 ಮೈಸೂರು, ಆಪ್ಷನ್ 2 ಶಿವಮೊಗ್ಗ, ಆಪ್ಷನ್ 3 ಬೆಂಗಳೂರು, ಆಪ್ಷನ್ 4 ಹಾಸನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಬೆಂಗಳೂರು. ಪ್ರಶ್ನೆ ಸಂಖ್ಯೆ 4, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ 1 28, ಆಪ್ಷನ್ 2 32, ಆಪ್ಷನ್ 3 33, ಆಪ್ಷನ್ 4 31. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 31. ಪ್ರಶ್ನೆ ಸಂಖ್ಯೆ 5, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಆಪ್ಷನ್ 1 ಹರಿದಾಸರು, ಆಪ್ಷನ್ 2 ಪುರಂದರದಾಸರು, ಆಪ್ಷನ್ 3 ವ್ಯಾಸರಾಜರು, ಆಪ್ಷನ್ 4 ಕನಕದಾಸರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಪುರಂದರದಾಸರು. ಪ್ರಶ್ನೆ ಸಂಖ್ಯೆ 6, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ 1 BS ಯಡಿಯೂರಪ್ಪ, ಆಪ್ಷನ್ 2 BD ಜತ್ತಿ, ಆಪ್ಷನ್ 3 ನಿಜಲಿಂಗಪ್ಪ, ಆಪ್ಷನ್ 4 K ಚೆಂಗಲರಾಯರೆಡ್ಡಿ. ಈ ಪ್ರಶ್ನೆಯ ಸರಿಯಾದ ಉತ್ತರ K ಚೆಂಗಲರಾಯರೆಡ್ಡಿ. ಪ್ರಶ್ನೆ ಸಂಖ್ಯೆ 7, ಮೊದಲ ಕನ್ನಡ ಚಿತ್ರ? ಆಪ್ಷನ್ 1 ಸತಿ ಸಕ್ಕುಬಾಯಿ, ಆಪ್ಷನ್ 2 ಸತಿ ಸುಲೋಚನಾ, ಆಪ್ಷನ್ 3 ಹೇಮರೆಡ್ಡಿ ಮಲ್ಲಮ್ಮ, ಆಪ್ಷನ್ 4 ರಾಣಿ ಹೊನ್ನಮ್ಮ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಸತಿ ಸುಲೋಚನಾ. ಪ್ರಶ್ನೆ ಸಂಖ್ಯೆ 8, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವ್ಯಕ್ತಿ? ಆಪ್ಷನ್ 1 ಭೀಮಸೇನ್ ಜೋಶಿ, ಆಪ್ಷನ್ 2 BR ಅಂಬೇಡ್ಕರ್, ಆಪ್ಷನ್ 3 ಪ್ರಹ್ಲಾದ್ ಜೋಶಿ, ಆಪ್ಷನ್ 4 ವಿಶ್ವೇಶ್ವರಯ್ಯ. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ವಿಶ್ವೇಶ್ವರಯ್ಯ. ಪ್ರಶ್ನೆ ಸಂಖ್ಯೆ 9, ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಪ್ಷನ್ 1 ಭೀಮಾ, ಆಪ್ಷನ್ 2 ತುಂಗಭದ್ರಾ, ಆಪ್ಷನ್ 3 ಕಾವೇರಿ, ಆಪ್ಷನ್ 4 ಕೃಷ್ಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ತುಂಗಾ ನದಿ. ಪ್ರಶ್ನೆ ಸಂಖ್ಯೆ 10, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲ್ಪಡುವವರು ಯಾರು? ಆಪ್ಷನ್ 1 ಹರಿಹರ, ಆಪ್ಷನ್ 2 ಬುಕ್ಕ, ಆಪ್ಷನ್ 3 ದೇವರಾಯ, ಆಪ್ಷನ್ 4 ವೀರವಿಜಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ಹರಿಹರ. ಪ್ರಶ್ನೆ ಸಂಖ್ಯೆ 11, ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ? ಆಪ್ಷನ್ 1 ಹಂಪಿ, ಆಪ್ಷನ್ 2 ರಾಯಚೂರು, ಆಪ್ಷನ್ 3 ಬಿಜಾಪುರ, ಆಪ್ಷನ್ 4 ಬೀದರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಬಿಜಾಪುರ. ಪ್ರಶ್ನೆ ಸಂಖ್ಯೆ 12, ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು? ಆಪ್ಷನ್ 1 1966, ಆಪ್ಷನ್ 2 1967, ಆಪ್ಷನ್ 3 1965, ಆಪ್ಷನ್ 4 1964. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 1966. ಪ್ರಶ್ನೆ ಸಂಖ್ಯೆ 13, ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ 1 ಅಕ್ಟೋಬರ್ 1, ಆಪ್ಷನ್ 2 ನವೆಂಬರ್ 1, ಆಪ್ಷನ್ 3 ಡಿಸೆಂಬರ್ 1, ಆಪ್ಷನ್ 4 ಜನವರಿ 1.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ನವೆಂಬರ್ 1. ಪ್ರಶ್ನೆ ಸಂಖ್ಯೆ 14. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಆಪ್ಷನ್ 1 ಹಸಿರು ನೀಲಿ, ಆಪ್ಷನ್ 2 ಕಪ್ಪು ಬಿಳಿ, ಆಪ್ಷನ್ 3 ಹಳದಿ ಕೆಂಪು, ಆಪ್ಷನ್ 4 ಕೇಸರಿ ಬಿಳಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಹಳದಿ ಕೆಂಪು. ಪ್ರಶ್ನೆ ಸಂಖ್ಯೆ 15. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ 1 1915, ಆಪ್ಷನ್ 2 1917, ಆಪ್ಷನ್ 3 1914, ಆಪ್ಷನ್ 4 1919. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 1915.